ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ಭಾರತ್ ಮಾತಾ ಕಿ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸಮಾನ ಕೆಲಸಕ್ಕೆ ಗುತ್ತಿಗೆ ಪದ್ಧತಿಯನ್ನು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ನಮ್ಮ ಖಾತೆ ಎಲ್ಲಿವರೆಗೆ ಹೋರಾಟ बोलो भारत माता की बोलो भारत माता की ಗುತ್ತಿಗೆ ಖಾತೆಯನ್ನು ಬೇರೆ ನಮ್ಮ ಖಾತೆಯನ್ನು ಸಮಾನ ಕೆಲಸಕ್ಕೆ बोलो भारत माता की बोलो भारत माता की ಎಲ್ಲಿಯವರೆಗೆ ಹೋರಾಟ ಮೊದಲಿಗೆ ನಾನು ಮೀಡಿಯಾದವರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ನಮ್ಮ ಹೋರಾಟಕ್ಕೆ ನೀವು ಬಹಳ ಸಾಥ್ ಕೊಟ್ಟಿರಿ, ತಮಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಇವತ್ತು ನಾವು ಕರ್ನಾಟಕದ ರಾಜ್ಯಾದ್ಯಂತ ಏನು ಸರ್ಕಾರಿ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸೇರಿ. ಸುಮಾರು 10 ವರ್ಷ 15 ವರ್ಷ 20 ವರ್ಷ 5 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಸರ್ಕಾರಿ ಇಲಾಖೆಯಲ್ಲಿ ಹೊರಗುತ್ತಿದಾರರಾಗಿ. ಇದನ್ನ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕನ್ನೋದು ಒಂದು ಪ್ರಮುಖ ಬೇಡಿಕೆ ಇದೆ. ಅದರ ಜೊತೆ ಬೀದರ್ದಲ್ಲಿ ಏನು ಸಹಕಾರ ಕಾರ್ಮಿಕರ ಒಂದು ಪದ್ಧತಿಯನ್ನ ಎಲ್ಲಾ ಕಡೆ ತರುವಂತ ಒಂದು ಜಾರಿಗೆ ತರುವಂತ ಒಂದು ಡಿಸ್ಕಸ್ ಏನು ಸರ್ಕಾರದಲ್ಲಿ ನಡೆದಿದೆ, ಇದು ರದ್ದುಗೊಳಿಸಬೇಕು ಇಲ್ಲಿಗೆ ಅಂತೇಳಿ. ಮತ್ತು ನಮಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಈಗ ಮಹಿಳೆಯರು ಕೂಡ ಕೆಲಸ ಮಾಡ್ತಿದ್ವಿ ಸರ್ಕಾರಿ ಇಲಾಖೆಯಲ್ಲಿ, ಅವ್ರಿಗೂ ಪರ್ಮನೆಂಟ್ ನೌಕರಿಗೆ ಹಂಗೆ ನಾವು ವೈದ್ಯಕೀಯ ಸೇವೆ ಅಂದ್ರೆ ಗರ್ಭಿಣಿಯರಾದಾಗ ಹೆರಿಗೆ ಸೌಲಭ್ಯ ಹಂಗೆ ಕೊಡ್ತಾರೆ, ಹಂಗೆ ನಮಗೂ ಕೂಡ ಕೊಡ್ಲಿ. ಮತ್ತೆ ಪ್ರತಿ ತಿಂಗಳು ಕರೆಕ್ಟಾಗಿ ಸ್ಯಾಲ್ರಿ ಆಗಲಿ ಅಂತ ನಾನು ಬೇಡ್ಕೋತೀನಿ. ಬಹಳ ಕಡಿಮೆ ಸ್ಯಾಲ್ರಿಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಕೆಲಸಕ್ಕೆ ಯಾವುದೇ ಚ್ಯುತಿ ಬರದೇ ಇರುವಂಗೆ ಅವ್ರು ಯಾವ ನಮ್ಮ ಮೇಲಧಿಕಾರಿಗಳು ಯಾವ ರೀತಿ ಕೆಲಸ ಹೇಳ್ತಾರೆ ಅದನ್ನ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಸ್ಯಾಲ್ರಿ ಕೂಡ ಪ್ರತಿ ತಿಂಗಳ ಆಗ್ಲಿ ಅಂತ. ತುಟ್ಟಿ ದಿನ ನಿಮ್ಗೆಲ್ಲ ಗೊತ್ತೇ ಇದೆ, ಬಹಳ ತುಟ್ಟಿ ಅದ, ಎಲ್ಲ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಕಡಿಮೆ ಸ್ಯಾಲ್ರಿ ಇರೋದ್ರಿಂದ ನಮ್ಮ ಕುಟುಂಬ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸಮಾನ ವೇತನ ನಮಗೆ ಕೊಡ್ಲಿ ಅಂತ ನಾನು ಆಗ್ರಹ ಮಾಡ್ತೀನಿ. ಈಗ ನೋಡ್ರಿ, ಹೊರಗ ನಮ್ಗೆ ಬೇರೆ ಏಜೆನ್ಸಿ ಥ್ರೂ ನಮ್ಗೆ ಕೆಲ್ಸಕ್ಕೆ ತಗೋತಾ ಇದ್ದಾರೆ. ಸುಮಾರು ಸ್ಯಾಲ್ರಿ ನಮ್ದು ಅಲ್ಲೇ ಕಟ್ ಆಗ್ತಾ ಇದೆ, ಕಟ್ಟಾಗಿ ಅಲ್ಪ ಪ್ರಮಾಣದ ನಮ್ಮ ಕೈಗೆ ಸೇರ್ತಾ ಇದೆ. ಹಿಂಗಾಗಿ ಕುಟುಂಬ ನಿರ್ವಹಣೆ ನಮಗೆ ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇದನ್ನ ಕಟ್ ಆಗ್ಬೇಕು, ಒಳಗುತ್ತಿಗೆ ಆಧಾರದಲ್ಲಿ ನಮ್ಗೆ ತಗೋಬೇಕು ಅಂತ ನಾನು ಬೇಡ್ಕೊತೇನೆ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಹೋರಾಟ ಮಾಡುತ್ತ ಉದ್ದೇಶ ಒಂದೇ. ನಾವು ಇಷ್ಟು ವರ್ಷ ನಾವೆಲ್ಲ ಕೆಲಸ ಮಾಡ್ಕೋತ ಬಂದೀವಿ. ನಮಗೊಂದು ಸೇವಾ ಭದ್ರತೆ ಬೇಕು, ವೈದ್ಯಕೀಯ ಭದ್ರತೆ ಬೇಕು, ನಮ್ಮನ್ನ ಕಾಯಂಗೊಳಿಸಬೇಕು ಅಂತಕ್ಕಂಥ ಪ್ರಮುಖವನ್ನ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿವರೆಗೂ ನಾವು ನಮ್ಮ ನೌಕರರ ವೇತನದಲ್ಲಿ GST ಅನ್ನ ಕಟ್ ಆಗಿರ್ತದೆ, ಅದೆಲ್ಲ ಸರ್ಕಾರ ಮರಳಿ ಕೊಡಬೇಕು, ನೌಕರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಒಂದು ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇದೆ. ಮತ್ತು ಬರುವಂಥ ದಿನಗಳಲ್ಲಿ ಒಂದು ನೌಕರರ ವೇತನದಲ್ಲಿ GST ಕಡಿತವನ್ನು ರದ್ದುಪಡಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್. ಆ ಒಂದು ಉದ್ದೇಶ. ಮತ್ತು ಪ್ರತಿ ತಿಂಗಳು ಇವತ್ತಿನ ದಿನಮಾನಗಳಲ್ಲಿ ಮೇಡಮ್ ಅವ್ರು ಹೇಳಿದಾಗೆ ಪ್ರತಿಯೊಂದು ಬೆಲೆಯು ಗಗನಕ್ಕೇರಿದೆ. ಈ ಒಂದು ನಮ್ಮ ಸ್ಯಾಲ್ರಿ ನೋಡಿದ್ರೆ ಯಾವುದೇ ಒಂದು ಇದಕ್ಕೂ ಸಾಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ 4 ತಿಂಗಳು 5 ತಿಂಗಳ ಪ್ರಸ್ತುತವಾಗಿ ನಮ್ದು 8 ತಿಂಗಳಾಗಿ ಸರ್ ಪೇಮೆಂಟ್ ಆಗಿಲ್ಲ. ಈ ಒಂದು ಉದ್ದೇಶದಿಂದ ನಮ್ಮ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ಆ ಒಂದು ಕಾರಣಕ್ಕೆ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು. ಮತ್ತು ಇವಾಗಿನ ಸರ್ಕಾರ ಚಿಂತನೆಯಲ್ಲಿದೆ, ಬೀದರ್ ಮಾದರಿಯ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸೊಸೈಟಿ ರಚನೆ ಮಾಡ್ಬೇಕಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನು ಕೈಬಿಟ್ಟು ಎಲ್ಲ ನೌಕರನ್ನು ಒಳಗುತ್ತಿಗೆ ನೌಕರನಾಗಿ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ ಸರ್.